ಆನೇಕಲ್ ತಾಲೂಕಿನ ಎಲ್ಲ ಗುತ್ತಿಗೆದಾರರ ಬಂಧುಗಳಲ್ಲಿ ವಿನಂತಿ. ಈಗ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಟಾಟಾದವನು ಪ್ರೈವೇಟ್ಗೆ ನಮ್ಮ ವಿದ್ಯುತ್ ಇದನ್ನ ತಗೋತಾ ಇದ್ದಾನೆ, ಬಾಂಬೆದವನು. ಈಗ ನಾವು 1 ವಾರ ವರ್ಷದಿಂದ ಏನು ಕೆಲಸ ಕಾರ್ಯಗಳಿಲ್ದಿರ ಮನೆಯಲ್ಲಿ ಕೂತು ನಮಗೆ ಬೇಸರ ಆಗಿದೆ. ಒಂದು 10 ಸಲ ನಾವು ಸಿಎಂ ಹತ್ರ, ಡಿಸಿಎಂ ಹತ್ರ, ಎಲ್ಲ ನಮ್ಮ MLA ಹತ್ರ, MP ಹತ್ರ ಹೋಗಿ ನಮ್ಮ ಅಳುಲನ್ನ ತೋಡ್ಕೊಂಡಿದ್ದೇವೆ. ಏನ್ ತೋಡ್ಕೊಂಡ್ರೇನು ನಮ್ಮ ಕಷ್ಟಕ್ಕೆ ಯಾರು ಸಹಾಯ ಆಗಲಿಲ್ಲ. ನಮ್ದು OCCC ಬಿಡುಗಡೆ ಆಗಲಿಲ್ಲ. 120 ಚದರಡಿ ಮಾತ್ರ ಕೊಡ್ತೀವಿ ಅಂತ ಹೇಳಿ ಅದೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಇದ್ರ ಸೆಂಟ್ರಲ್ಲಿ ಏನಾಗಿದೆ ಅಂದ್ರೆ ಟಾಟಾದವನು ಬಾಂಬೆ ಟಾಟಾದವನು ಬಂದು ಕುತ್ಕೊಂಡಿದ್ದಾನೆ. ನನಗೆ ಕೊಡಿ, ನಾನು ಪ್ರೈವೇಟ್ ಕೊಡಿ, ಎಲ್ಲ ಬೆಸ್ಕಾಂಬಿಟ್ಟು ಪ್ರೈವೇಟ್ ಕೊಡಿ, ನಾನು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಲಾಭ ನೋಡ್ತೀನಿ ಅಂತ ಕೂತಿದ್ದಾನೆ. ಆದ್ರಿಂದ ಎಲ್ಲ ವಿದ್ಯುತ್ ಗುತ್ತಿಗೆದಾರರ ನಮ್ಮ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ KRCLಗೆ 4ನೇ ತಾರೀಕು ಗುರುವಾರ 9 ಗಂಟೆಗೆ ಆನೇಕಲ್ ತಾಲೂಕಿಂದ ಎಲ್ಲಾ ಗುತ್ತಿಗೆದಾರರ ಬಾಂಧವರು ಎಲ್ಲಾ ಸೇರಿ ಒಂದು ವೆಹಿಕಲ್ ಮಾಡಿಕೊಂಡು ಹೊರಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ತಮ್ಮ ಗುತ್ತಿಗೆದಾರರು ಗುರುವಾರ 4ನೇ ತಾರೀಕು 9 ಗಂಟೆಗೆ ನಮ್ಮ ಅಸೋಸಿಯೇಷನ್ ಹತ್ರ ಎಲ್ಲಾ ಗುತ್ತಿಗೆದಾರರು ಬರಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಆನೇಕಲ್ ತಾಲೂಕು ಸಮಿತಿ ಇವತ್ತು ವಿದ್ಯುತ್ ಗುತ್ತಿಗೆದಾರರ ಉಳಿವಿಗಾಗಿ ಎಲ್ಲಾ ಗುತ್ತಿಗೆದಾರರು ಒಗ್ಗಟ್ಟಿನಿಂದ ಜೂನ್ 4ನೇ ತಾರೀಕು KESC ಕಚೇರಿಗೆ ಅರ್ಜಿ ಕೊಡಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲ ತೀರ್ಮಾನ ಮಾಡಿರ್ತೇವೆ. ನಾವು ಆನೇಕಲ್ ತಾಲೂಕು ಎಲ್ಲಾ ವಿದ್ಯುತ್ ಗುತ್ತಿಗೆದಾರರು ಒಗ್ಗಟ್ಟಿನಿಂದ 4ನೇ ತಾರೀಕು ಬಂದು ಭಾಗವಹಿಸಬೇಕು. 4ನೇ ತಾರೀಕು 9 ಗಂಟೆಗೆ ಬಂದು ಭಾಗವಹಿಸಬೇಕು. ಇದರಿಂದ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಉದ್ಯೋಗಕ್ಕೆ ನಷ್ಟ ಆಗ್ತಾ ಇದೆ. ಕೆಲಸ ಕಾರ್ಯಗಳು ಈಗ ಆಲ್ರೆಡಿ ನಡೀತಾ ಇಲ್ಲ. 1 ವರ್ಷದಿಂದ ತುಂಬಾ ಕಷ್ಟ ಇದೆ. ಏನನ್ನ ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ತುಂಬಾ ತೊಂದರೆ ಆಗ್ತಿದೆ. ನಮ್ಗೆಲ್ಲ ನಿರುದ್ಯೋಗಿಗಳಾಗ್ತೀವಿ. ಅವ್ರ ಕಂಡೀಷನ್ ಅಲ್ಲಿ ಮಾಡಕ್ಕಾಗಲ್ಲ. ಗ್ರಾಹಕರಿಗೂ ತೊಂದರೆ ಆಗ್ತೈತೆ. ಅವ್ರು ಹೇಳಿದ ರೇಟ್ನೇ ಕಟ್ಬೇಕಾಗ್ತದೆ. ನಮ್ಮ ಬೆಸ್ಕಾಂ ಏನಿದೆಯೋ ಅದನ್ನೇ ಮುಂದುವರ್ಸ್ಬೇಕಂತೇಳಿ ವಿದ್ಯುತ್ ಶಕ್ತಿ ಮಂಡಳಿ ಉಳಿಬೇಕು. ಕಾಂಟ್ರಾಕ್ಟ್ಗಳು ಯಾರು ವಿದ್ಯುತ್ ಗುತ್ತಿಗೆದಾರ ಇದ್ರೋ ಮೊದಲಿನಂತೆ ಕೆಲಸ ಮಾಡ್ಕೊಂಡು ಮುಂದುವರಿಬೇಕಂದ್ರೆ ನಮ್ಮ ತಾಲೂಕು ಸಮಿತಿಯಿಂದ ಎಲ್ಲಾ ವಿದ್ಯುತ್ ಗುತ್ತಿಗೆದಾರರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಎಲ್ಲರೂ 4ನೇ ತಾರೀಕು 9ನೇ ತಾರೀಕು 4ನೇ ತಾರೀಕು 9 ಗಂಟೆಗೆ ನಮ್ಮ ಚಂದಾಪುರ ಕಚೇರಿ ಹತ್ರ ಬಂದು ಇಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಬಸ್ನಲ್ಲಿ ಹೋಗಿ KSC ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸೋಣ. ಇದ್ರ ವಿರುದ್ಧವಾಗಿ ಖಾಸಗೀಕರಣ ಬೇಡ ಅಂತ ಅರ್ಜಿ ಸಲ್ಲಿಸೋಣ. ಎಲ್ಲರೂ ಕೈ ಜೋಡಿಸ್ಬೇಕು, ಒಗ್ಗಟ್ಟಿನಿಂದ ಬರಬೇಕು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.